ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಮಾಡ್ತೀರಾ ಅಂದರೆ ನಿಮಗೆ ಎರಡು ಬಿಗ್ಗೆಸ್ಟ್ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ನಿಮ್ಮ ಒಂದು ವಿಡಿಯೋಗಳು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಆ್ಯಂಡ್ ವ್ಯೂವ್ಸು ಲೈಕ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಒಂದು ಅಕೌಂಟಿಗೆ ಅಂತ ಹೇಳ್ಬೋದು. ಸೊ ಯಾಕಂದರೆ ಎರಡು ಬಿಗ್ಗೆಸ್ಟ್ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ. ಒಂದು ನೋಡ್ಬೋದು ಲಿಂಕ್ ರೀಲ್ ಅಂತ ಈ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ರೆ, ಇನ್ನೊಂದು ವಾಯ್ಸ್ ಟ್ರಾನ್ಸ್ಲೇಟರ್. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಲಿಂಕ್ ರೀಲ್ ಅಂದ್ರೆ ಸೊ ನೀವು ಯಾವ್ದಾದ್ರು ಒಂದು ವಿಡಿಯೋನ ಮಾಡಿರ್ತೀರಾ ಅಂದ್ರೆ ಸೊ ಇನ್ನೊಂದು ಪಾರ್ಟ್ 2 ವಿಡಿಯೋ ಮಾಡಿರ್ತೀರಾ ಅಥವಾ ಪಾರ್ಟ್ 1 ವಿಡಿಯೋ ಮಾಡಿರ್ತೀರಾ. ಸೊ ಅದನ್ನ ನೀವು ನಿಮ್ಮ ಒಂದು ವಿಡಿಯೋ ಕೆಳಗಡೆ ಹಾಕಿದ್ರೆ ಸೊ ಆ ಒಂದು ವಿಡಿಯೋನ ನೋಡಿ ಸೊ ಅದರಿಂದ ಕೂಡ ಅವರು ಮತ್ತೆ ನಿಮ್ಮ ಒಂದು ಅಕೌಂಟ್ ಅನ್ನ ಫಾಲೋ ಮಾಡೋದು ಅಥವಾ ಲೈಕ್ ಮಾಡೋದು, ಮುಂದೆ ನಿಮ್ಮ ಅಕೌಂಟ್ ಅಲ್ಲಿ ಬರುವಂತ ಎಲ್ಲ ಒಂದು ವಿಡಿಯೋಗಳನ್ನ ನೋಡೋ ತರ ಆಗುತ್ತೆ. ಅಂಡ್ ನಿಮಗೆ ಇನ್ನೊಂದು ಟ್ರಾನ್ಸ್ಲೇಟರ್ ಆಪ್ಷನ್. ಸೊ ಇದು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇದೆ, ನಿಮ್ಗೆ ಗೊತ್ತಿರ್ಬೋದು. ಸೊ ನಮ್ ಯಾವುದೇ ಒಂದು ವಿಡಿಯೋನ ಕ್ಯಾಪ್ಷನ್ ಅನ್ನ ನಾವು ಆನ್ ಮಾಡ್ಕೊಂಡ್ರೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಬೇರೆ ನಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕೋ ಆ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಆಗೋ ಒಂದು ಆಪ್ಷನ್ ಬಂದಿದೆ. ಬಟ್ ಇದು ಎಲ್ಲರಿಗೂ ಕೂಡ ರೋಲ್ ಔಟ್ ಆಗಿಲ್ಲ. ಬಟ್ ಕೆಲವೊಂದು ಕ್ರಿಯೇಟರ್ಸ್ಗೆ ಇದು ಮಾತ್ರ ಸಿಕ್ಕಿದೆ. ಹಂಗೇನೆ ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಈ ತರದ ಒಂದು ಆಪ್ಷನ್ ಅನ್ನ ಕೊಡ್ತಾ ಇದ್ದಾರೆ ಇವಾಗ. ಸೊ ನೀವು ಯಾವುದೇ ಒಂದು ವಿಡಿಯೋ ಮಾಡಿರ್ತೀರ ಅಂದ್ರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ, ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಯಾವುದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರು ಕೂಡ ಅದು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕೋ ಟ್ರಾನ್ಸ್ಲೇಟರ್ ಅನ್ನ ಮಾಡ್ಕೋಬಹುದು ನೀವು. ಸೊ ಆ ತರದ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ರೆ ಸೊ ನಿಮ್ಮ ವಿಡಿಯೋಗೂ ಕೂಡ ಆ ತರ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಇದನ್ನ ಸೆಟ್ಟಿಂಗ್ ಮಾಡೋದಿರುತ್ತೆ. ಸೊ ಯಾವ ತರ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಮೊದಲೇದಾಗಿ ನಿಮ್ಮ ಒಂದು ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ತೀರಾ ಅಂದರೆ ನೀವು ಇನ್ಸ್ಟಾಗ್ರಾಮನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಕೆಲವೊಬ್ಬರಿಗೆ ಆಪ್ಷನ್ ಬಂದಿಲ್ಲ ಅಂತ ಹೇಳ್ತೀರಾ. ಸೊ ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇನ್ಸ್ಟಾಗ್ರಾಮನ್ನು. ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆಯಿತು. ಇವಾಗ ನೆಕ್ಸ್ಟ್ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೋತೀನಿ. ಇವಾಗ ನೀವು ಏನು ಮಾಡ್ತೀರಾ ಅಂದರೆ ಸೊ ಇಲ್ಲಿ ಪ್ಲಸ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯಾವ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅನ್ಕೋತಾ ಇದ್ದೀರಾ ಆ ಒಂದು ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ಲಿಂಕ್ ರೀಲ್ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ನೀವು ಯಾವ್ಯಾವ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಾ ಆ ಒಂದು ಎಲ್ಲ ವಿಡಿಯೋಗಳನ್ನ ಇಲ್ಲಿ ತೋರಿಸ್ತಾರೆ ನಿಮಗೆ. ಸೊ ನಿಮ್ಗೆ ಇಲ್ಲಿ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಈ ಒಂದು SSP ವಿಡಿಯೋ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಬಿಕಾಸ್ ಇದು ನಾನಿವಾಗ ಸೆಲೆಕ್ಟ್ ಮಾಡಿರೋ ವಿಡಿಯೋ SSP ವಿಡಿಯೋ ರಿಲೇಟೆಡ್ ಆಗಿದೆ, ಅದಕ್ಕೋಸ್ಕರ ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಇವಾಗ ಇದಕ್ಕೆ ಒಂದು ಟೈಟಲ್ ಕೊಡಬೇಕಾಗುತ್ತೆ, SSP ಪಾರ್ಟ್ 1 ಅಂತ ನಾನು ಇದಕ್ಕೆ ಹಾಕ್ತೀನಿ. ಬಿಕಾಸ್ ಇದು SSP ಸ್ಕಾಲರ್ಶಿಪ್ ರಿಲೇಟೆಡ್ ವಿಡಿಯೋ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ SSP ಪಾರ್ಟ್ 1 ವಿಡಿಯೋ ಅಂತ ಹಾಕ್ತೀನಿ. ಆ್ಯಂಡ್ ಇಲ್ಲಿ ರೈಟ್ ಮಾರ್ಕ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಲಿಂಕ್ ರೀಲ್ SSP ಪಾರ್ಟ್ 1 ಅಂತ ಇದೆ. ಸೊ ನಮಗೆ ವ್ಯೂವರ್ಸ್ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ಆ್ಯಂಡ್ ನಿಮಗೆ ಅಲ್ಲಿ ನೋಟಿಫಿಕೇಶನ್ ಕೆಳಗಡೆ ತೋರಿಸ್ತಾ ಇರುತ್ತೆ. ಹೆಂಗೆ ನೀವು ಶಾರ್ಟ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಅಲ್ಲಿ ತೋರಿಸುತ್ತಲ್ವಾ, ಸೇಮ್ ಅದೇ ತರನೇ ತೋರಿಸುತ್ತೆ. ಆ್ಯಂಡ್ ಮತ್ತೊಂದು ಆಪ್ಷನ್ ಯಾವ ತರ ಇದೆ ಅಂದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಇನ್ ಕೇಸ್ ಏನಾದರೂ ನಿಮಗೆ ನೀವು ಸೆಲೆಕ್ಟ್ ಮಾಡಿರುವಂಥ ವಿಡಿಯೋ ಬೇಡ ಅಂತ ಅನ್ಸಿದ್ರೆ ಇಲ್ಲಿ ನೋಡ್ಬೋದು ಚೇಂಜ್ ರೀಲ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮಗೆ ಬೇರೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಟಿಕ್ ಮಾರ್ಕ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ ಕೇಸ್ ನೀವು ಲಿಂಕ್ ಮಾಡಿರುವಂಥ ರೀಲ್ ನೀವು ಅನ್ಲಿಂಕ್ ಮಾಡ್ಬೇಕಂದ್ರೆ ಯಾವ ತರ ಅನ್ಲಿಂಕ್ ಮಾಡ್ಬೇಕಂದ್ರೆ ಇಲ್ಲಿ ಲಿಂಕ್ ರೀಲ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅನ್ಲಿಂಕ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅನ್ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ನಿಮ್ಮ ಒಂದು ವಿಡಿಯೋಗಳಿಗೆ ಯಾವುದೇ ತರ ರೀಲ್ಸ್ ಲಿಂಕ್ ಆಗೋದಿಲ್ಲ. ಈ ತರ ನೀವು ಮಾಡ್ಕೋಬಹುದು. ಅಂಡ್ ಈ ಒಂದು ವಿಡಿಯೋನ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕಂದ್ರೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಮೋರ್ ಆಪ್ಷನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಇಲ್ಲಿ ನೋಡ್ಬೋದು ನಿಮಗೆ ಟ್ರಾನ್ಸ್ಲೇಟ್ ವಾಯ್ಸ್ ಅಂತ ಇದೆ ಅಲ್ವಾ, ಇದು ಅನೇಬಲ್ ಆಗಿದೆ, ನಾನೇ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಅನೇಬಲ್ ಆಗಿರಲ್ಲ ನಿಮ್ಮ ಒಂದು ಅಕೌಂಟ್ ಅಲ್ಲಿ, ಸೊ ಅನೇಬಲ್ ಮಾಡ್ಕೊಳ್ಳಿ. ಆ್ಯಂಡ್ ಟ್ರಾನ್ಸ್ಲೇಟರ್ ಸೆಟ್ಟಿಂಗ್ ಅಂತ ಇದೆ ಅಲ್ವಾ, ಇಲ್ಲಿ ನೋಡ್ಬೋದು ಜಸ್ಟ್ ನಮಗೆ ಇಂಗ್ಲಿಷ್ ಆ್ಯಂಡ್ ಸ್ಪ್ಯಾನಿಷ್ ಮಾತ್ರ ಅವೈಲೇಬಲ್ ಇದೆ ನನ್ನ ಒಂದು ವಿಡಿಯೋಗೆ. ಆ್ಯಂಡ್ ಇನ್ನೂ ಕೂಡ ಇದು ಚೆಕಿಂಗ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ನೋಡ್ಬೋದು ಇಲ್ಲಿ ಟ್ರಾನ್ಸ್ಲೇಟ್ ಕ್ಲೋಸ್ಡ್ ಕ್ಯಾಪ್ಷನ್ ಅಂತ ಇದೆ ಅಲ್ವಾ, ಇದನ್ನು ಕೂಡ ಅನೇಬಲ್ ಮಾಡ್ಕೊಂಡು. ಆ್ಯಂಡ್ ಇನ್ನೊಂದು ಇಲ್ಲಿ ನೋಡ್ಬೋದು ಎನೇಬಲ್ ಕ್ಲೋಸ್ಡ್ ಕ್ಯಾಪ್ಷನ್ ಅಂತ ಇದೆ ಅಲ್ವಾ, ಇದನ್ನು ಕೂಡ ಎನೇಬಲ್ ಮಾಡ್ಕೊಳ್ಳಿ. ಅಂದರೆ ಇದರಿಂದ ನಿಮ್ಮ ಒಂದು ವಿಡಿಯೋಗೆ ಸೊ ಇಂಗ್ಲಿಷ್ ಅಲ್ಲಿ ಕೂಡ ಕ್ಯಾಪ್ಷನ್ಸ್ ಬರುತ್ತೆ ಆ್ಯಂಡ್ ವಾಯ್ಸ್ ಕೂಡ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಬಟ್ ಇದನ್ನ ನೀವು ಅನೇಬಲ್ ಮಾಡಿದ ತಕ್ಷಣನೇ ನಿಮಗೆ ನಿಮ್ಮ ಒಂದು ವಿಡಿಯೋ ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಆಗಲ್ಲ. ಬಿಕಾಸ್ ಯಾಕಂದ್ರೆ 24 hours ಇವಾಗ ತಾನೇ ಇದು ಲಾಂಚ್ ಆಗಿರೋದ್ರಿಂದ ಈ ಒಂದು ಆಪ್ಷನ್, ಅದಕ್ಕೋಸ್ಕರ
ಸ್ವಲ್ಪ ಲೇಟ್ ಆಗುತ್ತೆ. ಹಂತ ಹಂತವಾಗಿ ಇದು ಜಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನೇ ನಿಮ್ಮ ಒಂದು ವಿಡಿಯೋ ಟ್ರಾನ್ಸ್ಲೇಟ್ ಆಗುವಂಥ ಆಪ್ಷನ್ಸ್ ಅವರು ಕೊಡ್ತಾರೆ. ಸೊ ಸದ್ಯಕ್ಕೆ ಈ ಥರ ಇದೆ. ಆ್ಯಂಡ್ ಇವಾಗ ನೀವು ಇದನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೆ ಸೊ ನಿಮ್ಮ ಒಂದು ವಿಡಿಯೋ ಟೈಟಲ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ನೀವು ಇಲ್ಲಿ ಶೇರ್ ಆಪ್ಷನ್ ಕಾಣ್ತಾ ಇದೆಯಲ್ವಾ, ಇದ್ರ ಮೇಲೆ ಅಪ್ಲೋಡ್ ಮಾಡ್ಬೋದು. ಈ ಥರ ನೀವು ಹೊಸದಾಗಿ ಬಂದಿರೋಂಥ ಆಪ್ಷನ್ಗಳನ್ನ ಯೂಸ್ ಮಾಡ್ಬೋದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರದ ಇನ್ಸ್ಟಾಗ್ರಾಮ್ ಅಪ್ಡೇಟ್ಸ್ ಮತ್ತು ಬೇರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಟೆಕ್ನಾಲಜಿ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ನಮ್ಮ ಒಂದು ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.